ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿದ ಗೆಳೆಯ, ಇಷ್ಟು ದಿವಸ ನಾನು ಒಳ್ಳೆಯವನಾಗ್ತೀನಣ್ಣ, ಒಳ್ಳೆಯವನಾಗಿದ್ದೀನಿ ಅಂತ ಯಾವ್ಯಾವ ಥರ ಡ್ರಾಮಾ ಮಾಡಿದಾನೆ ನೋಡು. ನಿನ್ನ ನಂಬಿಕೆನ, ನಿನ್ನ ಒಳ್ಳೆತನ ಅವನು ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ ಕಣ. ಮಾಡೋದೆಲ್ಲ ಮಾಡಿ ನಾನೇನು ಮಾಡೇ ಇಲ್ಲ, ನನಗೇನು ಗೊತ್ತೇ ಇಲ್ಲ ಅಂತ ನಮ್ಮ ಜೊತೆ ನಾರ್ಮಲ್ ಆಗಿದ್ದಾನೆ. ನನ್ನ ಪ್ರಕಾರ ಅವನು ಯಾವ ಕ್ರಿಮಿನಲ್ಗೂ ಕಡಿಮೆ ಇಲ್ಲ ಕಣ. ಅಂಥವ್ ನಿನಗೆ ತಮ್ಮನಾಗಿ ಮನೇಲಿ ಹುಟ್ಟಿದ್ನಲ್ಲ, ಅದೇ ಸಂಟ ನನಗೆ. ಅವ್ನು ನಾವ್ ಯಾರು ಅಂದ್ಕೊಂಡಂಗಲ್ಲ ಗೌತಮ್, ತುಂಬಾನೇ ಡೇಂಜರ್ ಅವನು. ಹೌದು ಗೆಳೆಯ, ಅವನ್ನ ಹೀಗೆ ಬಿಟ್ರೆ ಏನ್ ಮಾಡ್ತಾನೋ ಗೊತ್ತಾಗಲ್ಲ. ಅಂತ ದೊಡ್ಡ ಸೈಕೋ ಅವನು. ಅಂದ್ಮೇಲೆ ನಾವು ಆಕ್ಷನ್ ತಗೊಳ್ಳೇಬೇಕು. ಅವಳ ಅಪ್ಪನ ಜೊತೆ ಅವಳಿಗೂ ಡೆಲ್ಲಿಗೆ ಹೋಗೋ ವ್ಯವಸ್ಥೆ ಮಾಡಿದ್ವಲ್ಲ, ಹೋಗಿಲ್ವಾ ಅವಳು? ಅವಳೆಲ್ಲ ಹೋಗ್ತಾಳೆ, ಅವಳು ಹೋಗಕ್ಕೆ ಇವನು ಬಿಡ್ಬೇಕಲ್ಲ. ನನ್ನ ಪ್ರಕಾರ ಅವಳೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ. ತಂದೆಗೊಂದು ಫೋನ್ ಮಾಡ. ನಮಸ್ತೆ ಸರ್. ನಮಸ್ಕಾರ ವಿಶ್ವನಾಥ್ ಅವರೇ, ಹೇಗಿದ್ದೀರಿ? ಆರಾಮ? ಡೆಲ್ಲಿ ವೆದರು ನಿಮಗೆ ಅಡ್ಜಸ್ಟ್ ಆಗಿದೆಯಾ? ನೀವು ನಿಮ್ಮ ಮಗಳು ಆರಾಮಾಗಿದ್ದೀರಾ ತಾನೆ? ಇಲ್ಲ ಸರ್, ನಾನು ಒಬ್ಬನೇ ಬಂದಿರೋದು. ನಾನು ತುಂಬಾನೇ ಹೇಳಿ ನೋಡಿದೆ ಬಂದ್ಬಿಡು ಅಂತ, ಬಟ್ ಅವಳು ಕೇಳಲೇ ಇಲ್ಲ. ಕೊನೆಗೆ ನಾನು ತುಂಬಾ ಫೋರ್ಸ್ ಮಾಡಿದ್ದಕ್ಕೆ ಒಂದ್ 3-4 ದಿನ ಬಿಟ್ಟು ಬರ್ತೀನಿ, ನೀವು ಹೋಗಿರಿ ಅಂದ್ಲು. ಈಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾಳೆ. ಈಗಿನ ಕಾಲದ ಮಕ್ಕಳೇ ಹೀಗೆ, ಹಠ ಅಂದ್ರೆ ಹಠ. ಕರೆಕ್ಟ್. ಅದು ಇನ್ನೂ ಆಟ ಆಡೋ ವಯಸ್ಸಲ್ವ ಮಕ್ಕಳಿಗೆ. ನಮಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಒಟ್ಟು ಅವ್ರು ಚೆನ್ನಾಗಿರ್ಬೇಕಷ್ಟೇ. ಇರಲಿ. ಅಂದ್ಹಾಗೆ ಏನ್ ಸರ್ ಕಾಲ್ ಮಾಡಿದ್ದು? ಸುಮ್ಮನೆ ಹಾಗೆ ವಿಚಾರಿಸ್ಕೊಳ್ಳೋಣ ಅಂತ ಮಾಡಿದೆ. ನೀವು ನಮಗೋಸ್ಕರ ಅಲ್ಲಿಗೆ ಹೋಗಿದ್ದೀರಾ, ನಮಗೋಸ್ಕರ ಅಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ರಲ್ಲ, ಹೇಗಿದ್ದೀರಾ ಏನು ಅಂತ ವಿಚಾರಿಸ್ಕೊಳ್ಳೋದು ನಮ್ಮ ಧರ್ಮ ಅಲ್ವಾ, ಅದಕ್ಕೆ ಮಾಡಿದೆ. ಸರಿ, ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ನಮಸ್ಕಾರ. ನೋಡ್ದೇನೋ, ಭಿನ್ನಾಣಗೀತೆ ಅಲ್ಲಿಗೆ ಹೋಗಿಲ್ಲ, ಇಲ್ಲೇ ಇದ್ದಾಳೆ. ಇಲ್ಲೇ ನನಗೇನು ಅನ್ಸುತ್ತೆ ಅಂದರೆ, ಈಗ ಹೋಗಿದ್ದಾನಲ್ಲ ಜಯದೇವು, ಅವನೊಬ್ಬನೇ ಹೋಗಿರಲ್ಲ, ಜೊತೆಗೆ ಇವಳನ್ನ ಕರ್ಕೊಂಡು ಹೋಗಿರ್ತಾನೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಲಿ ಅನ್ನೋ ಉದ್ದೇಶ. ಸಖತ್ತಾಗಿ ಪ್ಲಾನ್ ಮಾಡ್ತಾನೆ ಕಣೋ. ಯಾರಿಗೆ ಯಾವ ಥರ ಏಮಾರಿಸ್ಬೇಕು ಅಂತ ಅವನಿಗೆ ತುಂಬ ಚೆನ್ನಾಗಿ ಗೊತ್ತು. ಆ ವಿಷಯದಲ್ಲಿ ಅವನು PhD ಮಾಡಿದ್ದಾನೆ. ಅವನನ್ನ ನಂಬಿ ತಪ್ಪು ಮಾಡಿಬಿಟ್ಟೆ ಕಣ. ಇನ್ನೋರ್ ಬಗ್ಗೆ ಸತ್ಯನ ಮುಚ್ಚಿಟ್ಟು ಯಾವ ಪ್ರಯೋಜನನೂ ಇಲ್ಲ, ಹೇಳ್ಬಿಡೋಣ. ಅದಕ್ಕೆ ಹೀಗಾಗಿದ್ದು. ಮೊದಲೇ ಉಗ್ದು ಉಪ್ಪಿನಕಾಯಿ ಹಾಕಿದ್ದಿದ್ರೆ ರಿಪೇರಿ ಆಗ್ತಿದ್ದ. ಲೂಸ್ ಬಿಟ್ಟಿಯಲ್ಲ, ಅದಕ್ಕೆ ಅವ್ನ ಕಂಟ್ರೋಲ್ಗೆ ಸಿಗ್ತಿಲ್ಲ. ಭಾವರೇ, ಭಾವರೇ, ನಾನು ಅವಾಗಲೇ ನಿಮ್ ತಾವೇನು ಹೇಳಕ್ಕೆ ಅಂತ ಬಂದೆ, ಅವ್ರು ತಡೆದು ಬಿಟ್ರು. ಏನೇನು ಮಾಡಿದಾನ ಅವನು ಕೇಳೋ. ಅಣ್ಣಮ್ಮ ಅಳಬೇಡ, ಏನಾಯ್ತು ಅಂತ ಹೇಳು. ಭಾವರೇ, ತಾತ ಅಪ್ಪ ಇದ್ದಾಗ ಅವ್ರೆ, ಅವ್ರನ್ನ ನೀವೇ ಕಾಪಾಡ್ಬೇಕು. ಸಮಾಧಾನ ಮಾಡ್ಕೊಳಮ್ಮ, ಏನಾಯ್ತು? ಅವತ್ತು ಶ್ರೀಮಂತ ಶಾಸ್ತ್ರ ಮುಗಿಸ್ಕೊಂಡು ನಾನು ಇಲ್ಲಿಂದ ಹೋದ್ನಲ್ಲ, ಅವಾಗ ನನ್ಗೆ ಆಕ್ಸಿಡೆಂಟ್ ಆಯ್ತಲ್ಲ. ಅವತ್ತು ಏನಾಯ್ತು ಜೈ? ಕುಡಿಯೋದಕ್ಕೆ ನೀರು ಬೇಕು ಅಂದು ಕಾರಲ್ಲಿ ನೀರು ಇರಲಿಲ್ಲ. ಗಾಡಿ ಸೈಡ್ ಹಾಕಿ ಆ ಕಡೆ ರೋಡ್ ಕ್ರಾಸ್ ಮಾಡಿ ನೀರು ತರೋಣ ಅಂತ ಹೋಗ್ತಿದ್ದೆ ಬ್ರೋ. ನಾನು ಬರ್ತೀನಿ ಅಂತ ನನ್ನಿಂದ ಬಂದು ಬ್ರೋ, ಗೊತ್ತಿಲ್ಲ ಸಡನ್ ಆಗಿ ಕಾರ್ ಗುದ್ಕೊಂಡು ಹೊಟ್ಟೋದ. ಇಷ್ಟೆಲ್ಲ ಆದ್ಮೇಲೆ ಈಗ ತಾತನೆಲ್ಲ ಒಂದ್ ಕಡೆ ಕೂಡಾಕಿ ಎದುರಿಸ್ತಾವ್ರೆ. ತಾತಂಗೇನಾರು ಆಗ್ಬಿಡತ್ತೆ ಅಂತ ಸಾನೆ ಭಯ ಆಗ್ತಾ ಇತ್ತು ನಂಗೆ. ಅಮ್ಮ, ಇಷ್ಟೆಲ್ಲ ಆದ್ಮೇಲೆ ಯಾಕಮ್ಮ ಸುಮ್ಮನಿದ್ದೆ? ಮೊದಲೇ ಹೇಳ್ಬೋದಾಗಿತ್ತಲ್ಲ. ಹೆಂಗ್ ಹೇಳಕ್ಕಾಯ್ತದೆ ಪವರೇ? ಹೇಳಕ್ ಬಾಯಾರ ಹೆಂಗ್ ಬರತ್ತೆ ಹೇಳಿ? ಮೊದ್ಲೇ ಮಗನ್ ಕಳ್ಕೊಂಡಿದ್ ನೋನಾಗೆ ಎಲ್ಲಾರು ಇದ್ವಿ. ಇಂಥ ಪರಿಸ್ಥಿತಿ ನನ್ಗೆ ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಎಲ್ಲ ಗೊತ್ತಿದ್ರು
ಎಲ್ಲ ನಾನೇ ನುಂಗ್ಕೊಂಡು ಸುಮ್ಮನಾಗ್ಬಿಟ್ಟೆ. ಇವಾಗ ನೀವೆಲ್ಲ ಮಾತಾಡೋದು ನೋಡಿ ನಂಗೆ ತಡ್ಕೊಳಕ್ ಆಗ್ಲಿಲ್ಲ ಪವರೇ, ಅದಕ್ಕೆ ಬಂದು ಹೇಳ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಅಕ್ಕರೆ ನನ್ನ ಕ್ಷಮಿಸ್ಬಿಡಿ. ನೀವು ಅವಾಗೆಲ್ಲ ಎಷ್ಟು ಹೇಳಿದ್ರಿ, ನಾನು ಅದನ್ನ ನಂಬಕ್ಕೆ ತಯಾರಿರ್ಲಿಲ್ಲ. ಅದ್ರ ಪ್ರತಿಫಲನೆ ನಾನಿವಾಗ ಉಣ್ತಿರೋದು. ನನ್ ಮೊದ್ಲೇ ಎಚ್ಚೆತ್ಕೊಂಡ್ಬಿಟ್ಟಿದ್ರೆ ಹಿಂಗ್ ಮೋಸ ಹೋಗ್ತಾ ಇರ್ಲಿಲ್ಲ ಅಕ್ಕಾರೆ. ನನ್ ಮಗನು ನನ್ ಕಳ್ಕೊಂತ ಇರ್ಲಿಲ್ಲ. ಎಲ್ಲ ನನ್ನಿಂದಾನೇ ಆಗಿದ್ದು, ಎಲ್ಲ ನನ್ನ ತಡ್ತದಿಂದ ಆಗಿದ್ದು. ಅಕ್ಕರೆ ಕ್ಷಮಿಸ್ಬಿಡಿ. ನೋಡ್ಮೇಲೆ ಅಳಬೇಡ ಸುಮ್ಮನೆ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಎಲ್ಲ ತಪ್ಪು ಒಂದೇ. ಅಳಬೇಡ ಸುಮ್ಮನೆ. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬರೋರಿಲ್ಲ. ವಾ, ಏನು ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಎಲ್ಲ ಸೇರಿಬಿಡ್ತಾರೆ. ಏನಿರ್ಬೋದು? ಬ್ರೋ ಬಂದೆ. ಏನಿಲ್ಲ, ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಸೇರಿಬಿಟ್ಟಿದ್ದೀರಾ ಗೆಟ್ ಟುಗೆದರ್ ಥರ. ಆನಂದ್ ಬ್ರೋ, ನೀವೇ ಬಂದ್ಬಿಟ್ಟಿದ್ದೀರಾ. ನಿಮಗೆ ಕಾಲ್ ಮಾಡೋಣ ಅಂತಿದ್ದೆ. ಆ ಟೆಂಡರ್ ರಿಲೇಟೆಡ್ ಸ್ವಲ್ಪ ಏನೋ ಚೇಂಜಸ್ ಮಾಡಬೇಕಿತ್ತಲ್ಲ, ಅದೀಗಲೇ ಇಲ್ಲೇ ಮಾಡಿ ಮುಗಿಸ್ಬಿಡೋಣ. ಅಲ್ಲ, ಯಾಕೆಲ್ಲ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಏನಾಯ್ತು? ಇವತ್ರ ಮಾತಾಡಬೇಕಾಗಿತ್ತು ಸರ್. ಮಾತಾಡೋ ಬ್ರೋ. ನನಗೆ ಒಂದಷ್ಟು ಡೌಟ್ಸ್ ಇತ್ತು, ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಶೋರ್. ಕಳೆದ ಸರ್ತಿ ನಮ್ಮ ಕಂಪ್ನಿಗೆ ಸಿಗಬೇಕಾಗಿದ್ದ ಟೆಂಡರು ಭಾಳ ಕಡಿಮೆ ಮಾರ್ಜಿನಲ್ಲಿ ಇನ್ನೊಂದು ಕಂಪ್ನಿಗೆ ಹೋಯ್ತು. ಆ ಕಂಪ್ನಿಗೆ ಯಾರೋ ಟೆಂಡರ್ ಡೀಟೇಲ್ಸ್ನೆಲ್ಲ ಲೀಕ್ ಮಾಡಿದ್ರು. ಅವ್ರು ನಮಗಿಂತ ಕಡಿಮೆ ಕೋಟ್ ಮಾಡಿ ಸುಮಾರು ವರ್ಷಗಳಿಂದ ನಮ್ಮ ಕಂಪ್ನಿಗೆ ಬರಬೇಕಾಗಿದ್ದ ಟೆಂಡರ್ ಅವ್ರಿಗೆ ಸಿಕ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.